ಮೊನ್ನೆ ನಡೆದಂಥ ಲೋಕಾಯುಕ್ತ ದಾಳಿ, ಆ ಒಂದು ಲೋಕಾಯುಕ್ತ ದಾಳಿಯಲ್ಲಿ ಶಿರಟ್ಟಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಚಂದ್ರು ಲಮಾಣಿ ಅವರು ಲೋಕಾಯುಕ್ತರ ಒಂದು ದಾಳಿಯಲ್ಲಿ ತೊಡಕೊಂಡಿದ್ದರು. ಅವರ ಒಂದು ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂಥೇಳಿ ಶಿರಟ್ಟಿ ಬ್ಲಾಕ್ ಕಾಂಗ್ರೆಸ್ನಿಂದ ಶಿರಟ್ಟಿ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, ಇಬ್ಬರು ಮಾಜಿ ಸಚಿವರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಅವರ ಮುಖಾಂತರ ಡಿ ಸಿ ಅವರಿಗೆ ಹಾಗೂ ಡಿ ಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮಾನ್ಯ ಚಂದ್ರು ಲಮಾಣಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂತೇಳಿದ್ರೆ ರಾಜಕಾರಣ ಅಂತೇಳಿದ್ರೆ ಅದು ಉದ್ಯೋಗನೂ ಅಲ್ಲ, ವ್ಯವಹಾರನೂ ಅಲ್ಲ. ರಾಜಕಾರಣ ಅಂತೇಳಿದ್ರೆ ಅದು ಪವಿತ್ರವಾದಂಥ ಜನರ ಸೇವೆಯನ್ನು ಮಾಡುವಂಥದ್ದು. ಆ ಒಂದು ಜನರ ಸೇವೆಯನ್ನು ಮಾಡೋದು ಬಿಟ್ಟು ಇಂಥ ಒಂದು, ಅದರಲ್ಲೂ ಎಜುಕೇಟೆಡ್ ಆಗಿ ಒಬ್ಬ ಡಾಕ್ಟ್ರಾಗಿ ಅವ್ರು ಈ ರೀತಿ ಮಾಡಿರೋದು ಬಹಳ ನಮಗೆ ನೋವನ್ನುಂಟು ಮಾಡಿದೆ. ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಭಾಳ ಬೇಜಾರು ಮಾಡ್ಕೊತಾ ಇದ್ದಾರೆ ಜನ. ಯಾಕೆಂತೇಳಿದ್ರೆ ನಾವು ಎಂಥವ್ರಿಗೆ ನಾವು ಮತವನ್ನು ಹಾಕಿದ್ವಿ, ನಾವು ಎಂಥವ್ರನ್ನ ಆರಿಸಿ ಕಳಿಸಿದ್ವಿ ಅಂಥೇಳಿ ನಿಜ ಅಂಥ ಒಂದು ಶಿರಟ್ಟಿಗೆ ಕಳಂಕವನ್ನು ತಂದರು ಚಂದ್ರು ಲಮಾಣಿ ಅವರು. ಈ ಒಂದು ಊರಿನ ಕ್ಷೇತ್ರದ ಮರ್ಯಾದೆಯನ್ನು ತೆಗೆದಂಥ ಚಂದ್ರು ಲಮಾಣಿ ಅವರು ಒಬ್ಬರ ಡಾಕ್ಟರ್ ಆಗಿರೋದ್ರಿಂದ ನಮ್ಮ ರಾಮಕೃಷ್ಣ ದೊಡ್ಡಮನಿ ಸರ್ ಹೇಳ್ದಂಗೆ ತಾವೇ ಸ್ವತಃ ಸುಮ್ಮನೆ ರಾಜೀನಾಮೆಯನ್ನು ಕೊಟ್ಟು ತಮ್ಮ ವೃತ್ತಿಯಲ್ಲಿ ಇರಬೇಕು. ಯಾಕಂತೇಳಿದ್ರೆ ಇಡೀ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯ ಎಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಇದು. ರಾಜಕಾರಣಿಗಳಂತೇಳಿದ್ರೆ ಎಲ್ಲರಿಗೂ ಒಂದು ವಿಚಾರ ಇರ್ತೈತಿ, ಇಲ್ಲ ಇವ್ರು ನಮ್ಮ ಸೇವೆಯನ್ನು ಮಾಡೋಕ್ಕೆ ಬರಾಕತ್ತಾರ ಅಥವಾ ನಮ್ಮ ಸೇವೆಯನ್ನು ಮಾಡ್ತಾರ ಅಂಥೇಳಿ. ಅದನ್ನು ಬಿಟ್ಟು ಓಪನ್ ಆಗಿ ಅವ್ರ ಕಡೆ ದುಡ್ಡನ್ನು ತೊಗೊಂಡು ಆ ಒಂದು ಕಾಂಟ್ರಾಕ್ಟ್ರಿಗೆ ಬಾಯಿಗೆ ಹೆಂಗೆ ಬಂತು, ಬಹುಶಃ ನೀವು ಆಡಿಯೋನ ಕೇಳಿದಿರಿ, ನಡ ಮುರಿತೀನಿ ಅಂತ ಹೇಳೋದು. ಬಟ್ ಅದು ಏನು ರೌಡಿಜಮ್ ಮಾಡೋದು, ರೌಡಿಜಮ್ ಇರೋ ಮಾತನ್ನು ಒಬ್ಬ ಎಜುಕೇಟೆಡ್ ಆಗಿ ಮಾತಾಡುವಂಥ ಮಾತುಗಳು ಅಲ್ಲ. ತಾವು ಕೇಳಬೇಕು. ಬಂದು ಅವ್ರು ಯಾವಾಗ MLA ಆಗ್ಯಾರ, ಬಹುಶಃ ಒಂದಿಲ್ಲ ಒಂದು ಇಂಥ ಪ್ರಕರಣ ಮಾಡ್ಕೊತಾನೆ ಬಂದಾರ ಅವರು. ಒಂದು ಸಾಮಾನ್ಯ ಜನರಾಗಿರಲಿ ಅಥವಾ ಒಂದು ಅಧಿಕಾರಿ, ಮೊನ್ನೆ ತಾವು ನೋಡಿರ್ಬೋದು, ಒಬ್ಬ PSI ಸಂಬಂಧ ಒಬ್ಬರು PSI ಅವ್ರನ್ನ ತೆಗೆದು ಹಾಕಬೇಕು ಅಂಥೇಳಿ ಸ್ವತಃ ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆನೇ ಹೋಗಿ ಕೂತ್ಕೊಂಡಿದ್ರು ಅವರು, ಒಂದು ಪ್ರತಿಭಟನೆಯನ್ನು ಮಾಡ್ತಾ. ಇಂಥ ತಮ್ಮ ಅವರ ಕೆಲಸಗಳನ್ನು ಬದಿಗಿಟ್ಟು